ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ವೃದ್ಧಾಶ್ರಮ ನಿವಾಸಾಯ ಜನನಿ ಮೂಲ ಕಾರಣಂ ಅತ್ಯಾಧರ ಸಮುತ್ಸರ್ಗಾತ್ ಪಿತ್ರೋ ದುರ್ಗತಿ ಸಾಧನಂ. ದ ಮದರ್ ಗಿವ್ಸ್ ಅನ್ವಾಂಟೆಡ್ ಲವ್ and attachment with the kids and assumes that child is greater than the parents and fail to inculcate the culture in the childhood. That is why children are sending the parents to the old age homes. ವೃದ್ಧಾಶ್ರಮ ನಿವಾಸಾಯ ಜನನಿ ಮೂಲ ಕಾರಣಂ. ಇಂದು ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಮಕ್ಕಳು ಕಳುಹಿಸುತ್ತಿದ್ದಾರೆ ಎಂದು ದೂರುವ ಮೊದಲು ಇದಕ್ಕೆ ಕಾರಣ ಯಾರು ಎಂಬುದನ್ನು ಹುಡುಕುತ್ತಾ ಹೊರಟರೆ ಆ ಮಗುವಿನ ತಾಯಿಯೇ ಮುಖ್ಯವಾದ ಕಾರಣ. ಅತ್ಯಾದರ ಸಮುತ್ಸರ್ಗಾತ್, ಚಿಕ್ಕವರಿದ್ದಾಗ ಅದನ್ನು ಸಿಕ್ಕಾಪಟ್ಟೆ ಮುದ್ದು ಮಾಡಿ 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 ಹೇಳಿದ್ದೆಲ್ಲ ಸರಿ, ಇನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ, ಹೊಗಳಿ ಅಟ್ಟಕ್ಕೆ ಏರಿಸಿ ಅತ್ಯಾದರ ಸಮುತ್ಸರ್ಗಾತ್, ಸಿಕ್ಕಾಪಟ್ಟೆ ಉತ್ತುಂಗಕ್ಕೆ ಏರಿಸಿ ಕೊನೆಗೆ ಆ ಮಗು ಅಪ್ಪ ಅಮ್ಮ ನಿನಗೇನು ಗೊತ್ತಿಲ್ಲ ಮದೇವಿ ಎಂದು ಹೇಳುವ ಪರಿಸ್ಥಿತಿ ಬಂದಾಗ ಕೋಪ ಬಂದು ಪುನಃ ಜಗಳ ಕದನ ಆಗಿ ತಂದೆ ತಾಯಿಗಳನ್ನು ದುರ್ಗತಿ ಸಾಧನಂ, ಪಿತ್ರೋ ದುರ್ಗತಿ ಸಾಧನಂ, ನೀನು ಅನ್ಫಿಟ್ ಟು ಬಿಕಮ್ ಪೇರೆಂಟ್ ಫಾದರ್ ಅಂತ ಹೇಳ್ಬಿಟ್ಟು ಇಬ್ಬರನ್ನೂ ತಗೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕುತ್ತಾರೆ. ಕರ್ತವ್ಯಮಿತಿ ಜ್ಞಾತವ್ಯಂ ಬಾಲಪೋಷಣ ಚಿಂತನಂ ತದ್ಯಾತ್ತಂ ಚ ಸುಸಂಸ್ಕಾರಂ ಅತಿ ಪ್ರೀತಿ ಅವಾಂತರಂ. We have to give maximum time to inculcate the culture in the minds of adults. But overconfidence is dangerous, so we should feel that it is a duty of parents to pass the culture in the minds of children for the next generation. ಕರ್ತವ್ಯಮಿತಿ ಜ್ಞಾತವ್ಯಂ ಬಾಲಪೋಷಣ ಚಿಂತ, ಮಕ್ಕಳನ್ನು ಸಾಕುವುದು ತನ್ನ ಕರ್ತವ್ಯ ಎಂದು ತಂದೆ ತಾಯಿಗಳು ಭಾವಿಸಬೇಕು. ಕರ್ತವ್ಯ ಎಂದರೆ ಒಳ್ಳೆಯತನವನ್ನು ಹೇಳಿಕೊಡಬೇಕು, ತಪ್ಪು ಮಾಡಿದಾಗ ತಿದ್ದಿ ತೀಡಬೇಕು. ತದ್ಯಾತ್ತಂಚ ಸುಸಂಸ್ಕಾರಂ, ಒಳ್ಳೆಯ ಸಂಸ್ಕಾರವನ್ನು ಬೆಳೆಸೋದಕ್ಕೆ ಹಗಲು ರಾತ್ರಿ ಪ್ರಯತ್ನಿಸಿದಾಗ ಮಾತ್ರ ಆ ಮಕ್ಕಳು ನಿಮ್ಮನ್ನು ಮುಂದೆ ಕಾಪಾಡುತ್ತಾರೆ. ಅದು ಬಿಟ್ಟು ಅತಿ ಪ್ರೀತಿ ರವಾಂತರಂ, ಸಿಕ್ಕಾಪಟ್ಟೆ ಮುದ್ದು ಮಾಡಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿಯುತ್ತೆ. ಅತಿ ಪ್ರೀತಿ, ಅತಿಯಾದ ಪ್ರೀತಿಯನ್ನು ತೋರಿಸುವ ತಂದೆ ತಾಯಿಗಳು ತಮ್ಮ ಕಾಲು ಬುಡಕ್ಕೆ ತಾವೇ ತೊಂದರೆಯನ್ನು ತಂದುಕೊಂಡಂತೆ. ಧ್ಯಾನಮಪಿ ಬಹವಃ ಸಂತಿ ಪರಂ ಏಕಂ ಸದಾ ಕುರು ಅನ್ಯಥಾ ಸನ್ನಿಕರ್ಷೇಣ ಉದ್ದೇಶಂತು ವಿನಶ್ಯತಿ. Types of meditation is plenty, but we have to select only one method or else it is again a waste of time and it is confucius and we won't reach the target. ಧ್ಯಾನಮಪಿ ಬಹವಃ ಸಂತಿ, ಅನೇಕ ರೀತಿಯ ಧ್ಯಾನಗಳು, ಮೆಡಿಟೇಷನ್, ಸಂತರು ಮಹಾಂತರು ಹೊಸ ರೀತಿಯ ಧ್ಯಾನಗಳನ್ನು ಕಂಡುಹಿಡಿದಿದ್ದಾರೆ. ಎಲ್ಲವನ್ನೂ ಹಿಡಿಯುತ್ತಾ ಹುಡುಕುತ್ತಾ ಹೋದರೆ ನಮಗೆ ಯಾವುದೂ ಸರಿಯಾಗಿ ಸಿಗುವುದಿಲ್ಲ. ಬದಲಾಗಿ ಪರಂ ಏಕಂ ಸದಾಕುರು, ಒಂದನ್ನು ಸರಿಯಾಗಿ ಹಿಡಿದು ಧ್ಯಾನ ಮಾಡು. ಒಂದು ಮೆಥಡ್, ಒಂದು ದಾರಿಯನ್ನು ಸರಿಯಾಗಿ ಹಿಡಿದು ಅನುಸರಣೆ ಮಾಡು. ಅಲ್ಲದಿದ್ದರೆ ಅನ್ಯಥಾ ಅಲ್ಲದಿದ್ದರೆ ಸನ್ನಿಕರ್ಷೇಣ, ಅದನ್ನು ಮಾಡ್ತೀನಿ ಅಂತ ಇದು ಮಾಡ್ತೀನಿ ಅಂತ ಅದು, ಬೇರೆ ಬೇರೆ ರೀತಿಯ ಧ್ಯಾನಗಳನ್ನು ಮಾಡುತ್ತಾ ಯಾವ ಧ್ಯಾನವೂ ಸರಿಯಾಗಿ ಬರದೆ ಯಾವ ಉದ್ದೇಶದಿಂದ ಧ್ಯಾನ ಮಾಡುತ್ತೀವೋ ಅದು ಮರೆತು ಇನ್ನು ಬೇರೆದೆಲ್ಲ ಮಾಡ್ತಾ ಇರ್ತೀವಿ. ಉದ್ದೇಶ ಅಂತೂ ವಿನಶ್ಯತಿ, ಎಚ್ಚರವಿರಬೇಕು. ಇದೊಂದು ಮೆಥಡ್ ಇದೆ. ಚಚ್ಚೌಕೆ ಆಕೃತಿಂ ಕೃತ್ವ ಪಂಚಾಧಿಕಂ ಕುರು ತನ್ಮಧ್ಯೆ ಬಿಂದು ರೇಖಾಂಶೆ ಇಷ್ಟದೇವ ಜಪಂ ಕುರು. ಮೇಕ್ ಎನ್ ಇಮ್ಯಾಜಿನರಿ ಸ್ಕ್ವೇರ್ ಇನ್ ದ ಮಿಡಲ್ ಆಫ್ ದ ಫೋರ್ ಹೆಡ್, ಇಮ್ಯಾಜಿನರಿ ಸ್ಕ್ವೇರ್,
and make 5 points on each line. Put the horizontal and vertical lines on each points, connecting all the points. And in each box, chant and put your favorite God's name and replicate it frequently and concentrate. चच्चौके आकृतिं कृत्वा पञ्चाधिकं कुरु. ಹಣೆಯ ಮಧ್ಯಭಾಗದಲ್ಲಿ ಶಿವನ ಕಣ್ಣಿರುವ ಜಾಗದಲ್ಲಿ ಒಂದು ಚಚ್ಚೌಕವಾದ 4 ಗೆರೆಗಳನ್ನು ರಚಿಸಿರಿ. ಅಲ್ಲಿ ಒಂದೊಂದು ಗೆರೆಗೂ 5 ಬಿಂದುಗಳನ್ನು ಮಾಡಿರಿ. ಆ 5 ಬಿಂದುಗಳನ್ನು ಒಂದನ್ನೊಂದು ಸೇರಿಸಿರಿ. ಮೇಲಿಂದ ಕೆಳಕ್ಕೆ ಹಾರಿಜಾಂಟಲು, ವರ್ಟಿಕಲ್, ಲಂಬ ಮತ್ತು ಅಡ್ಡಲಾಗಿ ಗೆರೆಗಳನ್ನು ಎಳೆದಾಗ ಅಲ್ಲಿ ಚಿಕ್ಕ ಚಿಕ್ಕ ಚೌಕಗಳು ಉತ್ಪತ್ತಿಯಾಗುತ್ತವೆ. ಅದರ ಮಧ್ಯದಲ್ಲಿ ನಿಮ್ಮ ಇಷ್ಟ ದೇವತೆಯನ್ನು ನೆನೆಸಿ ಅಲ್ಲಿ ಇಟ್ಟು ಬಿಡಿ. ಪ್ರತಿಯೊಂದು ಬಾಕ್ಸಲ್ಲೂ ಆ ಥರ ಮಾಡುತ್ತಾ 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 ಗಮನ ಇಟ್ಟು, ಗೆರೆ ಹಾಕುವಾಗಲೂ ಗಮನ ಇಡಿ, ದೇವರನ್ನಲ್ಲಿ ಕೂರಿಸುವಾಗಲೂ ಗಮನವಿಡಿ, ಅವನನ್ನು ಜಪಿಸುವಾಗಲೂ ಗಮನವಿಡಿ. ಮಾಡುತ್ತಾ 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 ಅದನ್ನು 1 ಸೆಟ್ಟು, 2 ಸೆಟ್ಟು, 3 ಸೆಟ್ಟು ಅಂತ ರಿಪೀಟ್ ಮಾಡ್ತಾ ಮಾಡ್ತಾ ಮನಸ್ಸಿನ ಕಾನ್ಸಂಟ್ರೇಷನ್ನು ಬೆಳೆಸಬಹುದು. ದಿನ 10 ನಿಮಿಷ, ಅರ್ಧ ಗಂಟೆ ಮಾಡಿದ್ರೆ ಸಹಜವಾಗಿ ಇಷ್ಟ ದೇವತೆಗಳು ಒಲಿಯುತ್ತಾ ಮುಕ್ತಿಯನ್ನು ಪಡೆಯಬಹುದು. ಕಾಮಕ್ರೋಧಾವೃತ ಜೀವೇ ಸ್ಮೃತಿನಾಶೇ ಮತಿಭ್ರಮಃ ನವದ್ವಾರೆ ಮಲಾಕರ್ಷ್ಯೆ ನ ಕೋಪಿ ಆಲಿಂಗತಿ ಸದಾ. Wants are unlimited. Wants leads to the lust, greed, and thereby anger, which kills the mental peace and become mad. In this state, we are unable to clean our dirt from our Navadwaras, 9 organs of excretion. In such a situation, or in that condition, who will hug them? Who will come and hug them? Somebody may hug them because they may have extra gain. So in that condition, who will hug them without gain? ಕಾಮಕ್ರೋಧಾವೃತ ಜೀವೇ. ಕಾಮದಿಂದ ಕ್ರೋಧ, ಕ್ರೋಧದಿಂದ ಸ್ಮೃತಿ ವಿನಾಶ, ಸ್ಮೃತಿನಾಶಾತ್ ಬುದ್ಧಿಭ್ರಮಣೆ, ಮೆಂಟಲ್ಲು ಮ್ಯಾಡ್. ಭಗವದ್ಗೀತೆಯಲ್ಲೂ ಇದನ್ನು ಹೇಳಿದ್ದಾರೆ. ಈ ಕಾಮದಿಂದ ಉಂಟಾದ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಹುಚ್ಚರಾದಾಗ ಮಂಡೆ ಕೆಟ್ಟರೆ ಬಾಳೇನು ಎಂಬಂತೆ ನವದ್ವಾರಗಳಲ್ಲೆಲ್ಲ ಗಲೀಜು ಹೋಗ್ತಾ ಇದ್ರೆ ಯಾವುದನ್ನು ತೊಳ್ಕೊಳ್ಳೋದಕ್ಕೆ ಮನಸ್ಸೇ ಇರುವುದಿಲ್ಲ. ಮೈಯೆಲ್ಲ ಗಬ್ಬು ವಾಸನೆ ಬರುತ್ತಿರುವಂತಹ ವ್ಯಕ್ತಿಯನ್ನು ನ ಕೋಪಿ ಆಲಿಂಗತಿ, ಯಾರೂ ಶೇಕ್ ಹ್ಯಾಂಡು ಮಾಡುವುದಿಲ್ಲ, ಆಲಿಂಗನೂ ಮಾಡುವುದಿಲ್ಲ, ಅವನು ಮುಟ್ಟುವುದೂ ಇಲ್ಲ. ಅವನ ಕಾಮವೇ ಇದಕ್ಕೆಲ್ಲ ಕಾರಣ. ಅತಿಯಾದ ಕಾಮ ಅವನತಿಗೆ ದಾರಿ. ನ ಕೋಪಿ ಆಲಿಂಗತಿ, ಅವನು ರಸ್ತೆಯ ಬದಿಯಲ್ಲಿ ಅಸ್ಪೃಶ್ಯನಾಗಿ ಬಿದ್ದುಕೊಂಡಿರುತ್ತಾನೆ. ಯಾವ ರಾಜಕೀಯದವರು, ಯಾವ ಘನ ಉಪದೇಶ ಮಾಡುವವರು ಕೂಡ ಅವನನ್ನು ಬಂದು ತಬ್ಬಿಕೊಳ್ಳುವುದಿಲ್ಲ. ತಬ್ಬಿಕೊಂಡರೂ ಕೆಲವರು ಯಾವುದೋ ಒಂದು ಲಾಭಕ್ಕಾಗಿ ತಬ್ಬಿಕೊಂಡಾರು, ಇಲ್ಲ ಎಂಬುದಿಲ್ಲ. ಆದರೆ ಸಾಮಾನ್ಯವಾಗಿ 99 ಭಾಗ ಯಾರೂ ಕೂಡ ಅಂಥವರನ್ನು ಇಷ್ಟಪಡುವುದೂ ಇಲ್ಲ, ಮುಟ್ಟುವುದೂ ಇಲ್ಲ, ಶೇಕ್ ಹ್ಯಾಂಡ್ ಹಸ್ತಲಾಘವನ್ನು ಮಾಡುವುದಿಲ್ಲ. ಎಚ್ಚರವಿರಬೇಕು. ಎಲ್ಲಕ್ಕೂ ಮುಖ್ಯ ಕಾರಣ ಅತಿಯಾದ ಕಾಮ. ಸಮಾಜೆ ಉಚಿತಂ ದದ್ಯಾತ್ ಪ್ರೌಢಶಿಕ್ಷಣಮೌಷಧಂ ಶುದ್ಧತೋಯಂಚ ನೈರ್ಮಾಲ್ಯಂ ನ್ಯಾಯರಕ್ಷಣ ಪ್ರೇರಣಂ. We have to give certain elements freely in the economy. They are as follows: free medical facilities to all irrespective of caste, grade, race, sex, age group, etc. and education to all till 18 years only. Pure drinking water to everybody, legal support to everybody, clean
drainages and internal protection as well as the motivational trainings to work to the subjects of the state. ಸಮಾಜೇ ಉಚಿತಂ ದದ್ಯಾತ್ ಪ್ರೌಢಶಿಕ್ಷಣ ಔಷಧಂ. ಸಮಾಜದಲ್ಲಿ ಕೆಲವನ್ನು ಉಚಿತವಾಗಿಯೂ ಕೊಡಲೇಬೇಕಾಗುತ್ತದೆ. ಅದು ಅಭಿವೃದ್ಧಿ ಆಗಿರಲಿ ಆಗದೇ ಇರಲಿ ಉಚಿತವಾಗಿ ಕೊಡುವುದು ಉತ್ತಮ. ಯಾವುದ್ಯಾವುದು ಅಂತ ಕೇಳಿದ್ರೆ ಉಚಿತವಾದ ಔಷಧಿ, ಪ್ರೌಢ ಶಿಕ್ಷಣ SSLC ಅಥವಾ 18ನೇ ವಯಸ್ಸಿನವರೆಗೆ ಉಚಿತವಾದ ಶಿಕ್ಷಣವನ್ನು ಕೊಡುವುದರಿಂದ ಅವನು ಅಭಿವೃದ್ಧಿ ಹೊಂದಬಹುದು. ಶುದ್ಧ ತೋಯಂ ಕುಡಿಯುವ ನೀರು, ನೈರ್ಮಲ್ಯಂ ಡ್ರೈನೇಜ್ ಕ್ಲೀನಿಂಗು. ಅವರು ಫೋನ್ ಮಾಡಿ ಕರೆಸಿದ ಮೇಲೆ ಹೋಗಿ ಕ್ಲೀನ್ ಮಾಡೋದಲ್ಲ, ಎಲ್ಲ ಕಡೆನೂ ಡ್ರೈನೇಜನ್ನು ಕ್ಲೀನ್ ಮಾಡಿ ಕೊಡಬೇಕು, ಉಚಿತವಾಗಿ ಕೊಡಬೇಕು. ಅದಕ್ಕೆ ಟ್ಯಾಕ್ಸ್ ಹಾಕ್ಬಾರ್ದು. ನ್ಯಾಯದಾನ ಅಥವಾ ನ್ಯಾಯವನ್ನು ಉಚಿತವಾಗಿ ಕೊಡಬೇಕು, ಅದಕ್ಕೆ ಪುನಃ ಫೀಸ್ ಕೊಡಬಾರ್ದು. ಎಲ್ಲರಿಗೂ ಉಚಿತವಾದ ನ್ಯಾಯಧಾರಣೆ ಮಾಡಬೇಕು. ಮತ್ತು ಜಗಳವಾಡ್ತಿದ್ದಾಗ ಪರಿಹಾರ ಮಾಡಿ ಆಂತರಿಕ ರಕ್ಷಣೆ ಬಾಹ್ಯ ರಕ್ಷಣೆಯನ್ನು ಕೊಡಬೇಕು. ಅದು ಉಚಿತವಾಗಿರಬೇಕು. ಮತ್ತು ಪ್ರೇರಣೆ, ದೇಶ ಅಭಿವೃದ್ಧಿಯಾಗಬೇಕು ಎಂಬಂತಹ ಪ್ರೇರಣಾ ವಾಕ್ಯಗಳು ಅವನನ್ನು ಒಳ್ಳೆಯತನಕ್ಕೆ ಕರೆದುಕೊಂಡು ಹೋಗಿ ತಾನೂ ಅಭಿವೃದ್ಧಿ ಆಗುವುದಲ್ಲದೆ ದೇಶವನ್ನು ಅಭಿವೃದ್ಧಿಪಡಿಸಬಲ್ಲ. ಅಧಿಕಾಯಕರಂ ಧ್ಯೇಯಂ ವ್ಯಸನಾದ್ ಅತಿರಂಜನಂ ಅನ್ಯಾಯಪರವಾದೀನಾಂ ವಂಚಕೈ ಚೋರಬಾಂಧವೈ. Impose maximum tax on bad habits, entertainments, and supporting lawyers to the theft, robbery, and terrorism, and the relatives of the thief and the bribers, etc. ಅಧಿಕ ಆಯಕರಂ ಧ್ಯೇಯಂ, ಹೆಚ್ಚಿನ ಟ್ಯಾಕ್ಸನ್ನು ತೆರಿಗೆಯನ್ನು ಹಾಕಬೇಕು. ಯಾರಿಗೆ? ವ್ಯಸನಗಾರರಿಗೆ, ದುರಭ್ಯಾಸಗಳನ್ನು ಹೊಂದಿರುವ ಎಲ್ಲ ವ್ಯಕ್ತಿಗಳಿಗೂ 3 ಪಟ್ಟು 4 ಪಟ್ಟು ಹೆಚ್ಚಿನ ತೆರಿಗೆಯನ್ನು ಹಾಕಿ ಅವರ ಹಣವನ್ನು, ಅವ್ರಿಗೆ ಹೆಚ್ಚಾಗಿರುತ್ತೆ, ಅದಕ್ಕೆ ಅವ್ರಿಗೆ ವ್ಯಸನ ದಾಸರಾಗಿರ್ತಾರೆ. ಅವ್ರಿಗೆ ದುಡ್ಡಿಲ್ಲದಿದ್ದರೆ ವ್ಯಸನ ಮಾಡೋಕ್ಕೆ ಹೇಗೆ ಸಾಧ್ಯ? ಅದರಿಂದ ಅವ್ರ ಹತ್ರ ದುಡ್ಡಿದೆ ಅಂತ ಅರ್ಥ. ಅದನ್ನು ಸರ್ಕಾರ ವಸೂಲಿ ಮಾಡಬೇಕು. ವ್ಯಸನ ಅತಿರಂಜನಂ, ಸಿಕ್ಕಾಪಟ್ಟೆ ಕುಡಿದು ರೋಡಲ್ಲಿ ಆಟ ಆಡ್ಕೊಂಡು ಖುಷಿ ಡ್ಯಾನ್ಸು ಹಾಡು ಗೀಡು ಹಾಕ್ತಾರೆ ಅಂತಂದ್ರೆ ಅವ್ರ ಹತ್ರ ದುಡ್ಡಿದೆ ಅಂತ ಅರ್ಥ. ಅವರಿಗೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಬೇಕು. ಇದರಿಂದ ಸಮಾಜಕ್ಕೂ ಒಳ್ಳೆಯದು, ಸರ್ಕಾರಕ್ಕೆ ದುಡ್ಡು ಬರ್ತದೆ. ಅನ್ಯಾಯಪರವಾದೀನ, ಯಾವುದಾದರೂ ಕೋರ್ಟಲ್ಲಿ ಲಾಯರು ಅನ್ಯಾಯಪರವಾಗಿ, ಅನ್ಯಾಯ ಅಂತ ಗೊತ್ತಾಗುತ್ತಲ್ವ, ಅವನು ನ್ಯಾಯಪರ ಅಲ್ಲ ಅಂತ ಗೊತ್ತಾದಂಥ ಎಲ್ಲ ಲಾಯರ್ಗಳಿಗೂ ಡಬಲ್ ತೆರಿಗೆಯನ್ನು ವಿಧಿಸಬೇಕು. ಮತ್ತು ವಂಚಕರಿಗೆ ಹೆಚ್ಚಿನ ತೆರಿಗೆ ವಿಧಿಸಬೇಕು. ಮತ್ತು ಚೋರರಿಗೆ, ಕಳ್ಳರಿಗಂತೂ ತೆರಿಗೆಯನ್ನು ಹೆಚ್ಚಿನ ತೆರಿಗೆಯನ್ನು 3 ಪಟ್ಟು 4 ಪಟ್ಟು ತೆರಿಗೆಯನ್ನು ವಿಧಿಸಿ ಅವರಿಗೂ ವಿಧಿಸುವುದಲ್ಲದೆ ಅವರ ಬಂಧುಗಳಿಗೂ ವಿಧಿಸಬೇಕು. ಆಗ ಸರ್ಕಾರಕ್ಕೆ ಸಾಕಷ್ಟು ಲಾಭವಾಗಿ ಅಭಿವೃದ್ಧಿಪಡಿಸಬಹುದು. ಸಮಾಜಾಘಾತ ಜೀವೀನಾಂ ಮೋದೋತ್ತುಂಗೇ ಮಧಾವೃತೆ ದ್ರೋಹಿ ಉಗ್ರಸಂತಾನೆ ಅಧಿಕಂ ಕರಸಂಗ್ರಹಃ. Impose maximum tax on bad habits, road entertainments, drinkers, theft, thief, robbery, culprits, social peace killer, and relatives of terrorists. So, for these persons we have to impose maximum tax. ಸಮಾಜಾಘಾತ ಜೀವೀನಾಂ, ಸಮಾಜಕ್ಕೆ ತೊಂದರೆ ಕೊಡುವ ಎಲ್ಲ ಜೀವಿಗಳಿಗೆ ಹೆಚ್ಚಿನ ತೆರಿಗೆ, ಅಧಿಕಂ ಕರಸಂಗ್ರಹ, ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು. ಮೋದೋತ್ತುಂಗೆ ಮದಾವೃತೆ, ಯಾವ ನೋಡಿದ್ರೂ ಹೋಗಿ ಖುಷಿ 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 ಮಜಾ ಮಾಡು ಎಂಬ ಹೇಳುವವರು ಎಲ್ಲರ ಮೇಲೆ 2 ಪಟ್ಟು 3 ಪಟ್ಟು ತೆರಿಗೆಯನ್ನು ಹಾಕಬಹುದು. ಏಕೆಂದರೆ ಅವರು ಆಹಾರ, ಕಂಫರ್ಟ್ಸ್, ಲಕ್ಸುರಿಯನ್ನು ದಾಟಿ ಮೇಲಿರುವವರೇ ಹಾಗೆ ಮಾಡುತ್ತಾರೆ. ಮದಾವೃತೆ, ಮತ್ತು ಕೊಬ್ಬು ತಿಂದು ಕೊಬ್ಬಿರುವವರಿಗೆ ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು. ಏಕೆಂದರೆ ಅವರು ಬೇಸಿಕ್ ಮೂಲಭೂತ ಸೌಕರ್ಯಗಳಿಂದ ಆಚೆಗೆ ಇರುತ್ತಾರೆ. ಅದರಿಂದ ತೆರಿಗೆ ಕಟ್ಟುವ ಸಾಮರ್ಥ್ಯ ಇರುತ್ತದೆ. ಅದರಿಂದ ಅವರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಬಹುದು.
ಇವರೊಂದಿಗೆ ದ್ರೋಹಿ ಉಗ್ರ ಸಂತಾನೆ, ದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ಹೆಚ್ಚಿನ ತೆರಿಗೆ, ಅವರಿಗೆ ಆಗದಿದ್ದರೆ ಅವರ ಬಂಧುಗಳಿಗೆ ತೆರಿಗೆ ಹಾಕಬೇಕು. ಉಗ್ರ ಸಂತಾನ, ಉಗ್ರರಿಗೆ ಮಾತ್ರ ಅಲ್ಲ, ಅವರ ಸಂತಾನ ಸಂಬಂಧಿಕರಿಗೂ ಕೂಡ ಹೆಚ್ಚಿನ ತೆರಿಗೆಯನ್ನು ಹಾಕಿದಾಗ ಸರ್ಕಾರಕ್ಕೆ ಒಳ್ಳೆಯ ಲಾಭವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಬಹುದು. ನಿರ್ಬಂಧಂ ಸರ್ವ ವ್ಯಾಪಾರಂ ದೇಶಧರ್ಮಾಯ ಪೀಡಕಂ ಅನ್ಯಥಾ ದೇಶಧರ್ಮಾಣಂ ವಿಘಾತಯತಿ ನಿಶ್ಚಯಂ. Stop all kinds of transaction and trade with any kind of activities with those who are state troublers. Otherwise, they crash everything, they smash everything, they ruin everything. ನಿರ್ಬಂಧಂ ಸರ್ವ ವ್ಯಾಪಾರಂ, ಎಲ್ಲ ರೀತಿಯ ವ್ಯಾಪಾರವನ್ನು, ಸಂಬಂಧಗಳನ್ನು, ಸಂಪರ್ಕಗಳನ್ನು ದೇಶಧರ್ಮಾಯ ಪೀಡಕರಿಗೆ ನಿರ್ಬಂಧಿಸಬೇಕು, ತಡೆ ಹಿಡಿಯಬೇಕು. ಯಾವುದೇ ರೀತಿಯ ವ್ಯವಸ್ಥೆ, ಸೌಲಭ್ಯ, ಸೌಕರ್ಯಗಳನ್ನು ಅವರಿಗೆ ಕೊಡಬಾರದು. ಅವರಿಗೆ ಯಾರಾದರೂ ಹೊಡಿತಾ ಇದ್ದರೆ ಅದಕ್ಕೆ ಸಪೋರ್ಟ್ ಕೂಡ, ಪರಿಹಾರ ಮಾಡೋದಕ್ಕೂ ಹೋಗಬಾರದು. ಅನ್ಯಥಾ ಅಲ್ಲದಿದ್ದರೆ ದೇಶಧರ್ಮಾಣ, ಅವರು ದೇಶವನ್ನು, ಧರ್ಮವನ್ನು ವಿಘಾತಯತಿ ನಿಶ್ಚಯಂ, ಇಲ್ಲ ಅವರು ಕೂಡ ಬಂಧುಗಳು, ಬಾಂಧವರು ಅಂಥೇಳಿ ಅವ್ರನ್ನ ಮುದ್ದು ಮಾಡ್ತಾ ಕೂತ್ರೆ ಅವರು ಇದ್ದ ಎಲ್ಲ ಒಂದು ಕಡೆಯಿಂದ ನಿಯಮ ಮಾಡೋದು, ನೀತಿ ಮಾಡೋದು, ಇನ್ನೊಂದು ಕಡೆಯಿಂದ ಅವರು ಅನೀತಿಯಿಂದ ನಾಶ ಮಾಡೋದು ಆಗ್ತಾನೇ ಇರುತ್ತದೆ. ಆದ್ದರಿಂದ ಅಂತಹವರು ಎಂದು ಗೊತ್ತಾದಾಗ ಎಲ್ಲ ರೀತಿ ವ್ಯಾಪಾರಗಳನ್ನು ನಿಲ್ಲಿಸಿ, ಅವರಿಗೆ ಕೊಡುವ ಎಲ್ಲ ಸೌಕರ್ಯಗಳನ್ನು ನಿಲ್ಲಿಸಿ ದೇಶ ಅಭಿವೃದ್ಧಿಯಲ್ಲಿ ಸಹಕರಿಸಬಹುದು. ಸ್ಥಾಪನಂ ಬಹುಪ್ರಾಸಾದಂ ಶಾಸನೆ ರಚಿತಂ ಗೃಹಂ ಮೂಲಾಧಾರಂ ದೃಢೀಕೃತ್ಯ ವಿಸ್ತಾರಂ ಧನಮಂಥನೆ. In case of construction of government buildings, lay a firm foundation for the 10-floor buildings. Basically, you have to put a firm foundation, assuming that the building will increase to 10 floor. Construct 1 floor or 2 floor for the time being based on our money and left the remaining for the future. ಸ್ಥಾಪನಂ ಬಹುಪ್ರಾಸಾದಂ, ಯಾವುದೇ ರೀತಿಯ ಶಾಸನೇ ರಚಿತಂ ಗೃಹಂ, ಸರ್ಕಾರದಿಂದ ರಚಿತವಾದ ಯಾವುದೇ ಮನೆಗಳಾಗಲಿ, ಬಿಲ್ಡಿಂಗ್ಗಳಾಗಲಿ, ಕಟ್ಟಡಗಳಾಗಲಿ ಅದನ್ನು 10 ಅಂತಸ್ತುಗಳಿಗೆ ಮೀರುವಂತೆ ರಚಿಸಬೇಕು. ಒಂದೇ ದಿವಸ ಎಲ್ಲ ಕಟ್ಟಿ ಎತ್ತರಿಸಿಬಿಡೋದಲ್ಲ. ಮೊದಲು ದುಡ್ಡಿನ ಮೂಲಾಧಾರಂ ದೃಢೀಕೃತ್ಯ, ಫೌಂಡೇಶನ್ ಮಾತ್ರ 10 ಫ್ಲೋರಿಗೆ ಆಗುವಷ್ಟು ಫೌಂಡೇಶನ್ ಹಾಕಿ ಬಿಟ್ಟುಬಿಡಬೇಕು. ನಂತರ 1 ಫ್ಲೋರು 2 ಫ್ಲೋರ್ ಕಟ್ಟಿಕೊಳ್ಳಬೇಕು. ನಂತರ ಆದಾಗೆ ಮಹಡಿಗಳನ್ನು, ಬಹುಮಹಡಿಗಳನ್ನು ಕಟ್ಟಿದಾಗ ಆಗ ಹೆಚ್ಚು ಹೆಚ್ಚು ಜನರಿಗೂ ಅನುಕೂಲ ಆಗಬಹುದು ಅಥವಾ ಸರ್ಕಾರದ ಕಾರ್ಯಾಲಯಗಳಿಗೂ ಅನುಕೂಲವಾಗಬಹುದು. 2 ಎಕರೆ ಜಾಗದಲ್ಲಿ 1 ಫ್ಲೋರ್ ಕಟ್ಟಿ ಇಟ್ಬಿಟ್ರೆ ಅದರಿಂದ ಸರ್ಕಾರಕ್ಕೂ ಲಾಸು, ಜನರಿಗೂ ಉಪಯೋಗ ಆಗೋದಿಲ್ಲ. ಬದಲಾಗಿ ಬಹುಮಹಡಿ ಕಟ್ಟಡ ಕಟ್ಟಿದ್ರೆ ಜಾಗನೂ ಉಳಿತಾಯ ಆಗುತ್ತೆ. ಮತ್ತು ಶುರು ಮಾಡುವಾಗಲೇ 10 ಮಹಡಿ ಕಟ್ಟಬೇಕು ಅಂತಲ್ಲ. ಈಗ ಶುರು ಮಾಡುವಾಗ ಮೊದಲನೇ ಸಲ 1ನೇ ಫ್ಲೋರು, ನಂತರ ಒಂದು 4 ವರ್ಷ ಬಿಟ್ಟ ಮೇಲೆ 2ನೇ ಫ್ಲೋರು, ನಂತರ 3ನೇ ಫ್ಲೋರು, ಹೀಗೆ ಮಾಡ್ತಾಯಿದ್ರೆ ಜಾಗನೂ ಉಳಿತಾಯ ಆಗುತ್ತದೆ, ಹಣವೂ ಉಳಿತಾಯ ಆಗುತ್ತದೆ ಮತ್ತು ಜನರಿಗೂ ಅನುಕೂಲ ಆಗುತ್ತದೆ. ವೇತನಂ ಕರ್ಮಮಾಧಾರೆ ವಿಕಾಸೋಭವ ಶಾಶ್ವತಿ ಅನ್ಯಥಾ ಕರ್ಮಕಾರೇತು ಲಂಪಟ ಆಲಸಿ ವಂಚಕಃ. The salary should be always based on the cost of living for everyone. Otherwise, worker will become lazy and lust and a waste in the society. ವೇತನಂ ಕರ್ಮಮಾಧಾರೆ, ವೇತನವು ಕೆಲಸವನ್ನು ಆಧರಿಸಿರಬೇಕು. ಆ ಮೂಲಕ ವಿಕಾಸೋಭವ ಶಾಶ್ವತವಾದ ವಿಕಾಸವನ್ನು ಮಾಡಲು ಸಾಧ್ಯ. ಅನ್ಯಥಾ ಕರ್ಮಕಾರೇತು, ಹೆಚ್ಚಿನ ಸಿಕ್ಕಾಪಟ್ಟೆಯ ಸಂಬಳವನ್ನು ಕೊಡುವುದರಿಂದ ಕೆಲಸಗಾರನು ಇಲ್ಲ ಲಂಪಟನಾಗುತ್ತಾನೆ,
ವಿಷಯಲಂಪಟನಾಗುತ್ತಾನೆ, ಇಲ್ಲ ಅತ್ಯಾಚಾರಿ, ಅನಾಚಾರಿ, ಭ್ರಷ್ಟಾಚಾರಿ ಆಗುತ್ತಾನೆ, ಅಥವಾ ಆಲಸಿಯಾಗುತ್ತಾನೆ, ಇಲ್ಲಾಂದರೆ ವಂಚಕನಾಗುತ್ತಾನೆ. ಆದ್ದರಿಂದ ಅತಿಯಾದ ಸಂಬಳ ಕೊಡುವುದು ಕೂಡ ಆರ್ಥಿಕತೆಯ ಅಭಿವೃದ್ಧಿಗೆ ಮಾರಕ. ಧನ ರೂಪಾಂತರಂ ದ್ರವ್ಯಂ ಮುದ್ರೇ ನಾಣ್ಯಾಧಿಕಃ ಪಣಃ ವಿತ್ತಕೋಶಧನಂ ಸಂಖ್ಯೆ ಮುಖಚರ್ಯಮಲಂ ಧನಂ. Money has a variety of types based on the need. They are gold money, coin money, paper money, bank money, number money or e-payment money, so on and so forth. And the face impression itself is money. ಧನ ರೂಪಾಂತರಂ ದ್ರವ್ಯಂ, ಅನೇಕ ರೀತಿಯ ಹಣದ ವಿಧಗಳಿವೆ. ಅವುಗಳಲ್ಲಿ ಮುದ್ರೆಯೂ ಒಂದು ಹಣ, ನಾಣ್ಯವೂ ಒಂದು ಹಣ, ದ್ರವ್ಯ ಗೋಲ್ಡ್, ಚಿನ್ನ, ಬೆಳ್ಳಿ, ಡೈಮಂಡ್ ಕೂಡ ಒಂದು ಹಣ, ವಿತ್ತಕೋಶ ಬ್ಯಾಂಕ್ನಲ್ಲಿರುವಂಥದ್ದು ಕೂಡ ಒಂದು ಹಣ, ಚೆಕ್ಗಳು, ಡ್ರಾಫ್ಟ್ಗಳು ಇತ್ಯಾದಿ. ಸಂಖ್ಯೆ, ಒಂದು ಸಂಖ್ಯೆ ಕೊಟ್ಟರೆ ಸಾಕು ಪೇಮೆಂಟ್ ಆಗುತ್ತೆ. ಇ ಪೇಮೆಂಟು, ಇ ಪೇ, ಜಿ ಪೇ, ಗೂಗಲ್ ಪೇ ಎಟ್ಸೆಟ್ರಾ. ಸಂಖ್ಯೆ ಮೂಲಚರ್ಯಮಲಂ, ಮುಂದಿನ ದಿನಗಳಲ್ಲಿ ಮುಖಚರ್ಯ ಫೇಸ್ ಕೋಡ್ ಆಗಿ ಪರಿವರ್ತನೆಯಾಗುವ ದಿನ ಬಂದು ಅದು ಕೂಡ ಹಣವಾಗುತ್ತದೆ. ಮೊಬೈಲ್ಗೆ ಮುಖ ತೋರಿಸಿದ್ರೆ ಸಾಕು ನಮ್ಮ ಅಕೌಂಟಿಗೆ ದುಡ್ಡು ಬಂದು ಬೀಳುತ್ತದೆ. ಶೌಚಾಲಯ ಸುನಿರ್ಮಾಣೆ ಮಹತೀ ಸ್ಥಿತಿಪಾಲನಂ ಮನಸ ಆಲಸ್ಯಜೀವಿನಾಂ ಧನಕಾಲ ಶ್ರಮವ್ಯಯಃ. Constructing the public toilets is not the end, but the maintenance is most important. If the people are lazy and selfish, then the construction of public toilet is a national waste of time and money. ಶೌಚಾಲಯ ಸುನಿರ್ಮಾಣೆ ಮಹತೀ ಸ್ಥಿತಿಪಾಲನಂ, ಶೌಚಾಲಯವನ್ನು ಮಾಡುವುದು ದೊಡ್ಡ ಕೆಲಸವಲ್ಲ. ಸ್ಥಿತಿಪಾಲನಂ, ಅದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡುವುದು, ಮೇಂಟೆನೆನ್ಸ್, ಪರಿಣಾಮಕಾರಿಯಾಗಿ ಸ್ಥಿತಿಪಾಲನೆಯನ್ನು ಮಾಡುವುದು ಶೌಚಾಲಯ ಕಟ್ಟಿದ್ದವರಿಗೂ ಕಟ್ಟಿಸಿದ್ದಕ್ಕೂ ಉಪಯೋಗ. ಇದು ಮನಸಾಲಸ್ಯ ಜೀವಿನ, ಸೋಂಬೇರಿಗಳಿಗೆ, ವಂಚಕರಿಗೆ, ಆಲಸ್ಯಗಳಿಗೆ, ಮನಸ್ಸೇ ಇಲ್ಲದಿದ್ದವರಿಗೆ, ತಮ್ಮ ಕೆಲಸ ಮಾಡಿ ತೊಳ್ಕೊಂಡು ಹೋಗ್ಬಿಡುವಂಥವರಿಗೆ ಇದ್ದಾಗ ಇಂತಹ ಶೌಚಾಲಯ ಕಟ್ಟಿದ್ರೂ ಉಪಯೋಗ ಇಲ್ಲ, ಕಟ್ಟದೇ ಇದ್ರೂ ಉಪಯೋಗ ಇಲ್ಲ. ಧನ, ಕಾಲ, ಶ್ರಮ, ವ್ಯಯ ಎಲ್ಲ ರೀತಿಯ ವೇಸ್ಟು. ಜನರು ಬದಲಾಗದಿದ್ದರೆ, ಮನಸ್ಸುಗಳು ಬದಲಾಗದಿದ್ದರೆ, ಆಲಸ್ಯಗಳು ಬದಲಾಗದೇ ಇದ್ದರೆ ಎಷ್ಟೇ ಶೌಚಾಲಯ ಕಟ್ಟಿದ್ರೂ ಗಲೀಜೆ, ಸ್ವಚ್ಛತೆ ಇರುವುದಿಲ್ಲ. ಅತಿಪ್ರಾಚೀನ ಋಗ್ವೇದೆ ಅಗ್ನಿಮೀಳೇತಿ ಬೋಧಿತಂ ಪೂರ್ವಾಚಾರ್ಯೈಃ ಕೃತಂ ಮಂತ್ರಃ ಅತ್ರಾಪಿ ನೂತನೈರುತಂ. The oldest scripts in the world are Vedas. Among 27 Vedas, Rigveda is the older. And the first mantra of Rigveda says, pray the god of fire. And says, Agni worship is the oldest. And worshipped by our ancestors. And we have been still modifying that mantras in the new version. ಅತಿ ಪ್ರಾಚೀನ ಋಗ್ವೇದ, ಪ್ರಪಂಚದಲ್ಲಿ ಅತಿ ಪ್ರಾಚೀನವಾದ ಒಂದು ಗ್ರಂಥ ಇದ್ದರೆ ಅದು ಋಗ್ವೇದ. ಅದರಲ್ಲಿ 27 ವೇದಗಳಿವೆ ಅಂತ ಹೇಳ್ತಾರೆ. ಅದರಲ್ಲಿ 4 ಮುಖ್ಯವಾದ ವೇದಗಳು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇವೆ. ಅದರಲ್ಲಿ ಮೊದಲನೇದು ಋಗ್ವೇದ. ಆ ಋಗ್ವೇದದ ಮೊದಲನೇ ಶ್ಲೋಕ ಏನು ಹೇಳುತ್ತೆ, ಮೊದಲನೇ ಮಂತ್ರ ಏನು ಹೇಳುತ್ತೆ ಅಂದರೆ, ಅಗ್ನಿಮೀಳೆ, ಅಗ್ನಿಯನ್ನು ಪೂಜಿಸುತ್ತೇನೆ. ಪೂರ್ವಾಚಾರೀಕೃತ ಮಂತ್ರ, ಅದರಲ್ಲಿ ಮೊದಲನೇ ಮಂತ್ರ ಏನು ಹೇಳುತ್ತೆ, ನಾನು ಅಗ್ನಿಯನ್ನು ಪೂಜಿಸುತ್ತೇನೆ. ಇದು
ಅನೇಕ ಶತಮಾನಗಳಿಂದ ಋಷಿಮುನಿಗಳು ಮಾಡಿದಂತಹ ಪೂಜೆಯ ನವೀಕೃತ ನೂತನ ಇರುತ್ತಂ ಹೊಸ ರೀತಿಯಾದಂತಹ ಪ್ರೆಸೆಂಟೇಷನ್ ಆಗಿದೆ. ಮಾಡಿಫೈ ಮಾಡಿ ಅದನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಋಗ್ವೇದಕ್ಕಿಂತ ಮೊದಲೂ ಕೂಡ ಅನೇಕರು ಅಗ್ನಿಯನ್ನು ಪೂಜೆ ಮಾಡ್ತಾಯಿದ್ರು. ಋಷಿಮುನಿಗಳು ಅದಕ್ಕಿಂತ ಹಿಂದೆನೂ ಇದ್ದರು ಎಂಬುದು ಎಷ್ಟು ಹಳೆಯ ಕಾಲದ ಮಂತ್ರ, ಎಷ್ಟು ಹಳೆಯ ಕಾಲದ ಗ್ರಂಥ ಎಂಬುದು ಇಲ್ಲಿ ತಿಳಿಯುತ್ತದೆ. ರಾಸಲೀಲಾ ವಿಚಾರೇಯಂ ಕಾಮಾತುರ ಪ್ರಚೋದನಂ ಮೂಲ ಭಾಗವತ ಸತ್ವೇ ಅಚಿಂತ್ಯಂ ಕಿಲ ಕೇವಲಂ. ದ ಮೋಸ್ಟ್ ಸೆಕ್ಸ್ exaggerating part of Bhagavata is Krishna's Rasalila, that is Radha's existence, which is not in the original script of Bhagavad Gita but added by lusty persons. There are three parts of Bhagavata, namely Sattva Adharita Bhagavata, Rajoguna Adharita Bhagavata, Tamoguna Adharita description of Bhagavata. The Sattva is the original script and Rajoguna version is found in Brahma Vaivarta Purana. In that we have Krishna Janma Kanda, which is added in the next generation, which is not found in the original script of Bhagavata. It is added part of Bhagavata by the most sex exaggeration part of Bhagavad Gita, added by lusty, greedy people. ರಾಸಲೀಲಾ ವಿಚಾರೇಯಂ ರಾಸಲೀಲಾ ಕಾಮಾತ್ರ ಪ್ರಚೋದನಂ. ರಾಸಲೀಲಾ ಎಂಬ ಪರಿಕಲ್ಪನೆಯು ಭಾಗವತದಲ್ಲಿ ಬರುತ್ತದೆ. ಅದು ಅದರ ಮೂಲ ಸ್ವರೂಪದ ಅಲ್ಲವೇ ಅಲ್ಲ. ಕೃಷ್ಣನು ರಾಸಲೀಲೆ ಮಾಡುವುದೂ ಇಲ್ಲ, ಅವನಿಗೆ ರಾಧೆ ಎಂಬ ಲವರ್ ಇರುವುದೂ ಇಲ್ಲ. ಇದು ಕಾಮಾತುರರ ಪ್ರಚೋದನೆಯಿಂದ ಕೂಡಿದ ಆ್ಯಡೆಡ್ ವರ್ಷನ್. ಭಾಗವತವನ್ನು 3 ವಿಭಾಗ ಮಾಡುತ್ತಾರೆ: ಸತ್ವಗುಣಾಧಾರಿತ ಭಾಗವತ, ರಜೋಗುಣಾಧಾರಿತ ಭಾಗವತ, ತಮೋಗುಣಾಧಾರಿತ ಭಾಗವತ. ಸತ್ವಗುಣಾಧಾರಿತ ಭಾಗವತವು ಮೂಲ ಭಾಗವತವಾಗಿದೆ. ಅದರಲ್ಲಿ ಕೃಷ್ಣ ಹುಟ್ಟುತ್ತಾನೆ, ಒಂದಷ್ಟು ಜನ ಗೋಪಿಕಾ ಸ್ತ್ರೀಯರಿಗೆ ಒಳ್ಳೇದು ಮಾಡುತ್ತಾನೆ ಎಂಬುದಷ್ಟೇ ವಿಷಯ ಇದೆಯೇ ಹೊರತು ರಾಧೆಯ ವಿಷಯ ಇಲ್ಲವೇ ಇಲ್ಲ. ಅಚಿಂತ್ಯಂ, ಅದನ್ನಲ್ಲಿ ಚಿಂತನೆ ಮಾಡುವುದೇ ಇಲ್ಲ. ಅದು ಕಿಲ ಎಂಬುದರೆ ಆ್ಯಡೆಡ್ ಪಾರ್ಟ್. ಕಿಲ ಕೇವಲಂ, ಯಾವುದೇ ಒಂದು ವೇದ ಮಂತ್ರದಲ್ಲಿ ಕಿಲ ಎಂಬ ವಿಭಾಗ ಇರುತ್ತದೆ, ಅದು ಅಡಿಷನಲ್, ಸೇರಿಸಿದ್ದು ಎಂಬ ಅರ್ಥ. ಈ ರಾಸಲೀಲೆಯನ್ನು ಕಾಮಾತುರರು ತಮಗೆ ಬೇಕಾದಂತೆ ಸೇರಿಸಿಕೊಂಡು ಅದನ್ನು ಭಾಗವತದ ಭಾಗವಾಗಿ ಮಾಡಿಟ್ಟಿದ್ದಾರೆ. ಅದರಿಂದ ಇದು ಮೂಲ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಇದೆ, ಆದರೆ ಅದು ಸತ್ವಗುಣಾಧಾರಿತ ಭಾಗವತ ಅಲ್ಲ, ಅದು ರಜೋಗುಣಾಧಾರಿತ ಭಾಗವತ. ಅದನ್ನೇ ಸೇರಿಸುವ ವಿಭಾಗ ಎಂದು ಹೇಳಬಹುದು. ಯುಕ್ತವಾದಂ ಅಸಾಮರ್ಥ್ಯಂ ವಿದ್ವಾನಪಿ ನಿಪಾತತಿ, ಉತ್ತುಂಗೆ ಸರ್ವಜ್ಞಾನೇಪಿ ಕಾರ್ಯಕಾಲೇತು ನಿಷ್ಫಲಂ. If we fail to talk or counter properly with exact and accurate words with the rival, then our certificate and knowledge is a waste. So we have to counter with proper exact words on the rival parts, so that everybody will appreciate. Otherwise our knowledge, our certificate, our ಪಾಂಡಿತ್ಯ is a national waste. ಯುಕ್ತವಾದ ಅಸಾಮರ್ಥ್ಯಂ, ಸರಿಯಾದ ಪಾಯಿಂಟ್ ಇಟ್ಟು ಮಾತಾಡುವಂತಹ ಸಾಮರ್ಥ್ಯ ಇಲ್ಲದಿದ್ದರೆ ಎಂಥ ವಿದ್ವಾಂಸರಾದರೂ ನಿಪಾತತಿ, ಒದ್ದಾಡುತ್ತಾರೆ, ಕಷ್ಟಪಡುತ್ತಾರೆ, ನೊಂದುಕೊಂಡು ಹುಚ್ಚರಾಗುತ್ತಾರೆ. ಏಕೆಂದರೆ ಬೇಕಾದ ಪದವನ್ನು ಅವರಿಗೆ ಹೇಳಲು ಬರದೇ ಇದ್ದಾಗ ಎಲ್ಲರೂ ಅವರನ್ನು ಹಾಸ್ಯ ಮಾಡುತ್ತಾರೆ.
ಉತ್ತುಂಗೇ ಸರ್ವಜ್ಞಾನೇಪಿ, ಎಲ್ಲ ರೀತಿಯ ಜ್ಞಾನ ಇರಬಹುದು, ಆದರೆ ಕಾರ್ಯಕಾಲೇತು ನಿಷ್ಫಲಂ. ಯಾವಾಗ ಎಲ್ಲಿ ಹೇಗೆ ಮಾತಾಡಬೇಕು ಎಂಬುದು ಅವನಿಗೆ ತಿಳಿಯದಿದ್ದಾಗ, ಯಾರಿಗೆ ಯಾವ ಪದವನ್ನು ಸರಿಯಾಗಿ ಉಪಯೋಗಿಸಿ, ಪಾಯಿಂಟ್ ಇಟ್ ಅರೌಂಡ್ ದ ಬುಷ್ ಅಲ್ಲ, ಬೀಟಿಂಗ್ ಆನ್ ದ ಬುಷ್ ಅಂತಾರೆ. ಕಾರ್ಯಕಾಲದಲ್ಲಿ ಸರಿಯಾಗಿ ಪಾಯಿಂಟ್ ಇಟ್ಟು ಮಾತಾಡಿದ್ರೆ ಅವನ ವಿದ್ವಾಂಸಕ್ಕೆ ಬೆಲೆ. ಇಲ್ಲದಿದ್ದರೆ ನಿಪಾತತಿ, ಒದ್ದಾಡುತ್ತಾನೆ, ಗೋಳಾಡುತ್ತಾನೆ ಎಂದೇ ಅರ್ಥ. ಮೂಲೋದ್ದೇಶಿತ ಯದ್ವಾದ ಸಮಾಧಾನೇ ಪ್ರಮೋದತಿ, ಅನ್ಯಥಾ ವಾದ ಮುತ್ಸರ್ಗೆ ಮನಕ್ಲೇಶ ನಿರಂತರಂ. ಅವರ್ ಮೈಂಡ್ ವಿಲ್ ಸರ್ಟನ್ಲಿ ಅಪ್ಸೆಟ್ if we cannot produce the appropriate words with the rival, or vice versa. ಮೂಲೋದ್ದೇಶದ ಯದ್ವಾದ, ವಾದ ಮಾಡುವಾಗ ಸರಿಯಾದ ಪದವನ್ನು ಉಪಯೋಗಿಸಿ ವಾದ ಮಾಡಿ ಪ್ರತಿಸ್ಪರ್ಧಿಯನ್ನು ಸೋಲಿಸಿದಾಗ ಸಹಜವಾಗಿ ಸಮಾಧಾನ ಆಗುತ್ತದೆ, ಸಂತೋಷವೂ ಆಗುತ್ತದೆ. ಅವನನ್ನು ಸೋಲಿಸಿದರೆ ನಾವೇ ಸೋತಾಗ. ಅನ್ಯಥಾ ವಾದ ಮುತ್ಸರ್ಗೆ, ವಾದ ಬೆಳೆಯುತ್ತೆ, ಮಾತು ಬೆಳೆಯುತ್ತೆ, ಬಿಟ್ಟರೆ ಪಾಯಿಂಟ್ ಇಟ್ಟು ಹೊಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಎಂತಹ ಪಂಡಿತನೂ ಮನಕ್ಲೇಶವನ್ನು ಅನುಭವಿಸಿ ನಿರಂತರವಾಗಿ ನೊಂದುಕೊಳ್ಳುತ್ತಾ ಇರುತ್ತಾನೆ. ಇದರಿಂದ ಯಾವುದೇ ರೀತಿಯ ಪ್ರಯೋಜನವೂ ಆಗುವುದಿಲ್ಲ. ಅದರಿಂದ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬಂತೆ ಸರಿಯಾಗಿ ಮಾತನಾಡುವುದು ಒಂದು ಕಲಿತ್ರೆ ಅನೇಕ ಪಾಂಡಿತ್ಯಕ್ಕೆ ಸಮ. ವಾದೇ ವಾದೇ ಮನಕ್ಲೇಶ ಯದಾ ಅವಾದೇ ಪರಾಭವೇ, ವಿದ್ಯಾ ವಿಜ್ಞಾನ ಉತ್ತುಂಗ ವಾಗ್ದೇವಿ ಗತಿಮಾಶ್ರಿತಂ. ಇಫ್ ಯು ಆರ್ ಡಿಫೀಟೆಡ್ ಬೈ ದ ರೈವಲ್ ಇನ್ ದ ಡಿಸ್ಕಷನ್, that results in anxiety for a long time. Though we have a variety of degree certificates, so speaking skill is greater than any other thing. It has a greater value than any degrees. ವಾದೇ ವಾದೇ ಮನಕ್ಲೇಶ, ವಾದೇ ವಾದೇ ಜಾಯತೆ ತತ್ವಬೋಧ ಅಂತ ಹೇಳ್ತಾರೆ. ಆದರೆ ಸರಿಯಾಗಿ ವಾದ ಮಾಡದೇ ಇದ್ದಾಗ, ಸರಿಯಾದ ಪದವನ್ನು ಪ್ರಯೋಗ ಮಾಡದೇ ಇದ್ದಾಗ ಮನಕ್ಲೇಶವೇ ಹೆಚ್ಚಾಗುತ್ತದೆ. ವಾದ ಯದಾವಾದೇ ಪರಾಭವೇ, ಆ ವಾದದಿಂದ ಇನ್ನೂ ಸೋತಾಗ ಆ ವ್ಯಕ್ತಿ ತುಂಬ ಮಾನಸಿಕವಾಗಿ ಕುಬ್ಜನಾಗುತ್ತಾನೆ. ವಿಜ್ಞಾನ ಉತ್ಸಂಗಿ, ವಿದ್ಯೆ ಇರ್ಬೋದು, ವಿಜ್ಞಾನ ಇರ್ಬೋದು, ಜ್ಞಾನ ಇರ್ಬೋದು, ಎಲ್ಲ ಇರ್ಬೋದು, ತುತ್ತತು ಇರ್ಬೋದು, ಪರಾಕಾಷ್ಠೆ ಇರ್ಬೋದು, ಯಾವುದಿದ್ರೂ ಕೂಡ ವಾಗ್ದೇವಿ ಮಾತು ಸರಿಯಾಗಿಲ್ಲ ಅಂತಂದರೆ ಗತಿಮಾಶ್ರಿತಂ, ಅವನಿಗೆ ಸದ್ಗತಿಯಾಗಲು ಸಾಧ್ಯವೇ ಇಲ್ಲ, ದುರ್ಗತಿಯೇ ಗತಿ. ನಿಷ್ಫಲ ಸರ್ವಮೈಶ್ವರ್ಯಂ ವಿನಾ ವಾದ ಪ್ರಕರ್ಷಣಂ, ವಾಗ್ದೇವಿ ಸರ್ವ ಪ್ರಾಮುಖ್ಯಂ ಪದಮವನತಿ ಉನ್ನತಿಂ. ಇಫ್ ಯು ಡು ನಾಟ್ ಹ್ಯಾವ್ ಆರ್ಗ್ಯುಮೆಂಟ್ ಸ್ಕಿಲ್, then your wealth will be useless. Word in argument will take you to either heaven or will lead you to the hell. Therefore, speaking the appropriate word with appropriate content is very important for any person than any other degrees or your ಜ್ಞಾನ ವಿಜ್ಞಾನ ವಿಕಾಸ ಎಟ್ಸೆಟ್ರಾ. ನಿಷ್ಫಲ ಸರ್ವಮೈಶ್ವರ್ಯಂ, ಎಲ್ಲ ರೀತಿಯ ಐಶ್ವರ್ಯ ವಿದ್ಯೆ ಜ್ಞಾನ ಎಲ್ಲವೂ ಕೂಡ ನಿಷ್ಫಲ, ಉಪಯೋಗವಿಲ್ಲ. ಯಾವಾಗ? ವಿನಾ ವಾದ ಪ್ರಕರ್ಷಣಂ, ವಾದವನ್ನು ಸರಿಯಾಗಿ ಮಾಡದೇ ಇದ್ದರೆ, ತನ್ನತ್ವವನ್ನು ತೋರಿಸಿಕೊಳ್ಳದೇ ಇದ್ದರೆ, ಯಾವುದೇ ರೀತಿಯ ಮಾತನಾಡಲು ಬಾರದೇ ಇದ್ದರೆ ಅಂಥವನಿಗೆ ದುಡ್ಡಿದ್ರೂ ಅಷ್ಟೇ, ಸಂಪಾದನೆ ಇದ್ದರೂ ಅಷ್ಟೇ, ಸೌಭಾಗ್ಯ ಏನಿದ್ರೂ ಅಷ್ಟೇ, ಸರಿಯಾಗಿ ಮಾತನಾಡುವ ಚಾಕಚಕ್ಯತೆ ಇದ್ದರೆ ಮಾತ್ರ ಎಲ್ಲವೂ ಕೂಡ ಉಪಯೋಗಕ್ಕೆ ಬರುತ್ತವೆ. ವಾಗ್ದೇವಿ ಸರ್ವ ಪ್ರಾಮುಖ್ಯಂ ಪದಮು ಮವನತಿ ಉನ್ನತಿಂ, ಒಂದು ಪದವೂ ಕೂಡ ನಮ್ಮನ್ನು ಉತ್ತುಂಗಕ್ಕೆ ಎತ್ತುಕೊಂಡು ಹೋಗಬಹುದು ಅಥವಾ ಪಾತಾಳಕ್ಕೆ ತಳಿಸಿಬಿಡಬಹುದು. ಆದ್ದರಿಂದ ವಾಗ್ದೇವಿ ಸರ್ವ ಪ್ರಾಮುಖ್ಯಂ,
ಮಾತೇ ಎಲ್ಲಕ್ಕಿಂತ ಮುಖ್ಯ. ಎಲ್ಲ ಅಂದರೆ ಜ್ಞಾನ, ಪಾಂಡಿತ್ಯ, ಸರ್ಟಿಫಿಕೇಟು, ಕೋರ್ಸು, ಡಿಗ್ರಿ ಎಲ್ಲಕ್ಕಿಂತ ಮುಖ್ಯವಾದ ಯಾವುದು ಅಂದರೆ ಮಾತು. ಒಂದೇ ಮಾತಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ. ಜಗಳವೆಲ್ಲ ಆಗುವುದೇ ಪದಮವನತಿ ಮುನ್ನತಿ. ಒಂದು ಪದ ನಮ್ಮನ್ನು ಅವನತಿಗೂ ಏರಿಸಬಹುದು, ಉನ್ನತಿಗೂ ಏರಿಸಬಹುದು. ಅಂಕುಶೆ ಗಜ ಸಾಮರ್ಥ್ಯಂ ವಜ್ರೇ ಸ್ಥಾನ ವಿಮರ್ದನಂ ಶ್ರುತಿರೇವ ಈ ಸಂಗೀತ ಸೂಕ್ಷ್ಮೋಪಾಯಂ ಹಿ ಜೀವನಂ. ಸ್ಟ್ರೆಂತ್ ಆಫ್ ಎಲಿಫೆಂಟ್ ಈಸ್ ಡಿಪೆಂಡೆಂಟ್ ಆನ್ ಟೈನಿ ಐರನ್ ರಾಡ್. ಸ್ಮಾಲ್ ಡೈಮಂಡ್ ಕ್ಯಾನ್ ಸ್ಮ್ಯಾಶ್ ದ ರಾಕ್. Music dependent on the tone. Thus, small or silly is always beautiful. Small is always beautiful for healthy life. So don't neglect the small elements. ಅಂಕುಶೇ ಗಜ ಸಾಮರ್ಥ್ಯಂ. ಇಡೀ ಆನೆಯನ್ನು ಪಳಗಿಸುವುದಕ್ಕೆ ಒಂದು ಸಣ್ಣ ಕಬ್ಬಿಣದ ತುಂಡು ಸಾಕು. ದೊಡ್ಡ ಬಂಡೆಯನ್ನು ಹೊಡೆಯುವುದಕ್ಕೆ ಒಂದು ಸಣ್ಣ ವಜ್ರ ಸಾಕು. ಇಡೀ ಸಂಗೀತ ಹಾಳಾಗೋದಕ್ಕೆ ಶ್ರುತಿ ಹಾಳಾದರೆ ಸಾಕು. ಅದರಿಂದ ಸಣ್ಣ ಸಣ್ಣ ವಿಷಯಗಳು ಜೀವನದಲ್ಲಿ ಭಾರಿ ಮುಖ್ಯ. ಸಣ್ಣ ಸಣ್ಣ ಉಪಾಯದಿಂದ ಸೂಕ್ಷ್ಮೋಪಾಯವೇ ಜೀವನವನ್ನು ಸದ್ಗತಿಗೊಳಿಸಬಹುದು, ಉತ್ತುಂಗಕ್ಕೇರಿಸಿಕೊಳ್ಳಬಹುದು. ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಯಾರು ಕೊಡುತ್ತಾರೆಯೋ ಅಂಥವರು ಹೆಚ್ಚು ಕಾಲ ಬಾಳುತ್ತಾರೆ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.